ಒಂದು ಸಿಟಿಯ ಮೇಲೆ ಒಂದು ದೊಡ್ಡ ಏಲಿಯನ್ ಶಿಪ್ ಬಂದು ನಿಂತ್ಕೊಂಡು ಅದು ಸ್ವಲ್ಪನೂ ಅಲುಗಾಡದೆ ನಿಂತ ಜಾಗದಲ್ಲೇ 20 ವರ್ಷಗಳು ನಿಂತ್ಕೊಬಿಡುತ್ತೆ. ಆಗ ಸಿಟಿಯ ಜನರು ಆ 20 ವರ್ಷನು ಯಾವಾಗ ಏನಾಗುತ್ತೋ ಅಂತ ಭಯದಲ್ಲೇ ಕಳೀತಿದ್ರೆ ಹೇಗಿರುತ್ತೆ. ಹೌದು, ಅಂತದ್ದೇ ಒಂದು ಅದ್ಭುತವಾಗಿರುವಂತ ಮೂವಿನೇ ನಾವ್ ಇವತ್ತು ನೋಡ್ತಿರೋದು. ಹೇಳ್ಬೇಕು ಅಂತಂದ್ರೆ ಮೂವಿ ಮುಗಿತಾ ಸ್ವಲ್ಪ ಬೇಜಾರಾಗುತ್ತೆ. ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರಾದ್ರೂ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಮೂವಿನ ಅಷ್ಟೊಂದು ಎಮೋಷನಲ್ ಆಗಿ ಎಂಡ್ ಮಾಡಿದ್ದಾರೆ. ಅಂದಂಗೆ ಮೂವಿ ಹೆಸರು ಡಿಸ್ಟ್ರಿಕ್ಟ್ 9 ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ MNO ಅನ್ನೋ ಒಂದು ಕಂಪನಿಲಿ ವರ್ಕ್ ಮಾಡ್ತಿರೋಂತ ವಿಕಾಸ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನು ಏಲಿಯನ್ ಶಿಪ್ ನ ಬಗ್ಗೆ ಮಾತಾಡ್ತಿರ್ತಾನೆ. ಹೌದು, 1982ನೇ ಇಸ್ವಿಲಿ ಜೊಹಾನ್ಸನ್ ಬರ್ಗ್ ಅನ್ನೋ ಒಂದು ಸಿಟಿಯ ಮೇಲೆ ಒಂದು ಏಲಿಯನ್ ಶಿಪ್ ಬಂದು ಸ್ಟಾಪ್ ಆಗುತ್ತೆ. ಆದ್ರೆ ಅದ್ರ ಒಳಗಡೆಯಿಂದ ಯಾವುದೇ ತರದ ಏಲಿಯನ್ಸ್ ಗಳು ಹೊರಗಡೆ ಬರೋದಿಲ್ಲ. ತುಂಬಾ ದಿನ ನಿಂತ ಜಾಗದಲ್ಲೇ ನಿಂತ್ಕೋಬಿಡುತ್ತೆ. ಇದರಿಂದ ಜನರಿಗೆ ಹಾಗೆ ಗವರ್ನಮೆಂಟ್ ಅವರಿಗೆ ತುಂಬಾನೇ ಕ್ಯೂರಿಯಾಸಿಟಿ ಆಗಿ ಏಲಿಯನ್ ಶಿಪ್ ಹತ್ರ ಬಂದು ಡೋರ್ ಅನ್ನ ಹೊಡೆದು ಒಳಗಡೆ ಬಂದು ನೋಡಿದ್ರೆ ಶಾಕ್ ಆಗೋಗ್ತಾರೆ. ಯಾಕೆಂತಂದ್ರೆ ಒಳಗಡೆ ಇರುವಂತ ಏಲಿಯನ್ಸ್ ಗಳು ತುಂಬಾನೇ ವೀಕ್ ಆಗಿರ್ತವೆ. ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ನಂತರ ಜೊಹಾನ್ಸನ್ ಬರ್ಗ್ ನ ಸಿಟಿಲಿ ಡಿಸ್ಟ್ರಿಕ್ಟ್ 9 ಅನ್ನೋ ಒಂದು ಜಾಗನ ಕ್ರಿಯೇಟ್ ಮಾಡಿ ಈ ಏಲಿಯನ್ ಗಳಿಗೋಸ್ಕರ ಅಂತ ವಾಸ ಮಾಡೋದಕ್ಕೆ ಕೊಡ್ತಾರೆ. ಆದ್ರೆ ಎಷ್ಟೇ ದಿನಗಳಾದ್ರೂ ಕೂಡ ಮೇಲ್ಗಡೆ ನಿಂತಿರುವಂತ ಆ ಏಲಿಯನ್ ಶಿಪ್ ಮಾತ್ರ ಸ್ವಲ್ಪನೂ ಅಲುಗಾಡೋದೇ ಇಲ್ಲ. ಆಗಾಗ ಒಂದಷ್ಟು ಸಣ್ಣ ಸಣ್ಣ ಪೀಸ್ ಗಳು ಶಿಪ್ ಇಂದ ಕೆಳಗಡೆ ಬೀಳ್ತಿರ್ತವೆ. ಅದನ್ನ ನೋಡಿ ಜನರಿಗೆಲ್ಲರಿಗೂ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ, ಆ ಏಲಿಯನ್ ಶಿಪ್ ರಿಪೇರ್ ಆಗಿದೆ, ಏಲಿಯನ್ಸ್ ಗಳು ಇಲ್ಲಿಂದ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಈ ಏಲಿಯನ್ಸ್ ಗಳು ಊಟಕ್ಕೋಸ್ಕರ ಜನರ ಹತ್ರ ಇರುವಂತ ವಸ್ತುಗಳನ್ನ ಕಿತ್ಕೊಳ್ಳೋದಕ್ಕೋಸ್ಕರ ಯಾವಾಗಂದ್ರೆ ಅವಾಗ ಬಂದು ಅಟ್ಯಾಕ್ ಮಾಡ್ಬಿಡ್ತಿರ್ತವೆ. ಇದರಿಂದ ಜಾನ್ಸನ್ ಬರ್ಗ್ ನ ಸಿಟಿಯ ಜನರಿಗಂತೂ ಈ ಏಲಿಯನ್ಸ್ ಗಳನ್ನ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ಯಾವಾಗ ಇವುಗಳೆಲ್ಲ ಹೊಟ್ಟೋಗ್ತಾವೋ ಅಂತ ಕಾಯ್ತಿರ್ತಾರೆ. ನಂತರ ಮನುಷ್ಯರೆಲ್ಲ ಸೇರಿ ಏಲಿಯನ್ಸ್ ಗಳಿಗೆ ಪ್ರಾನ್ಸ್ ಅಂತ ಹೆಸರಿಡ್ತಾರೆ. ಹಾಗೆ ಇವುಗಳು ಕಸನ ತಿಂದು ಜೀವನ ಮಾಡ್ತವೆ. ಅದ್ರಲ್ಲೂ ಕ್ಯಾಟ್ ಫುಡ್ ಅಂದ್ರೆ ಬೆಕ್ಕಿನ ಊಟ ಅಂತಂದ್ರೆ ಇವುಗಳಿಗೆ ತುಂಬಾನೇ ಇಷ್ಟ. ಹೀಗೆ ನೋಡ್ತಾ ನೋಡ್ತಾ ಪ್ರಾನ್ಸ್ ಗಳು ಭೂಮಿಗೆ ಬಂದು ಸೇರ್ಕೊಂಡು 20 ವರ್ಷಗಳು ಕಳೆದೋಗ್ತವೆ. ಇದರಿಂದ ಜಾನ್ಸನ್ ಬರ್ಗ್ ನ ಜನರಿಗೆ ತುಂಬಾ ತೊಂದರೆ ಆಗ್ತಿರೋದ್ರಿಂದ ಗವರ್ನಮೆಂಟ್ ನವರು ಈ ಪ್ರಾನ್ಸ್ ಗಳನ್ನ ಸಿಟಿಯಿಂದ ದೂರಕ್ಕೆ ಶಿಫ್ಟ್ ಮಾಡುವಂತ ಕೆಲಸನ MNO ಅನ್ನೋ ಒಂದು ಕಂಪನಿಗೆ ಕೊಡುತ್ತೆ. ನಂತರ ನಮ್ಗೆ MNO ಕಂಪನಿಯ ಒಬ್ಬ ಹೈಯರ್ ಆಫೀಸರ್ ಆಗಿರುವಂತ ಪೀಟ್ ನ ತೋರಿಸ್ತಾರೆ. ಪೀಟ್ ಈ ಕೆಲಸದಲ್ಲಿ ವಿಕಾಸ್ ನ ಟೀಮ್ ಲೀಡರ್ ಅನ್ನಾಗಿ ಮಾಡ್ತಾನೆ. ಯಾಕೆಂತಂದ್ರೆ ಅವನಿಗೆ ಪ್ರಾನ್ಸ್ ಗಳ ಬಗ್ಗೆ ತುಂಬಾ ವಿಷಯಗಳು ಗೊತ್ತು ಅಂತ. ನಂತರ ನಮ್ಗೆ ಗೊತ್ತಾಗುತ್ತೆ ಈ MNO ಕಂಪನಿಯವರು ಪ್ರಾನ್ಸ್ ಗಳಿಗೋಸ್ಕರ ಸಿಟಿಯಿಂದ ದೂರದಲ್ಲಿರುವಂತ ಒಂದು ಜಾಗದಲ್ಲಿ ಕ್ಯಾಂಪ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ವಿಕಾಸ್ ನ ಫ್ಯಾಮಿಲಿ ಅವರು ಹಾಗೆ ಅವನ ಫ್ರೆಂಡ್ಸ್ ಗಳು ಅವನ ಬಗ್ಗೆ ತುಂಬಾ ದುಃಖದಿಂದ ಮಾತಾಡ್ತಿರ್ತಾರೆ. ಆದ್ರೆ ಏನಕ್ಕೆ ಅನ್ನೋದು ಮಾತ್ರ ನಮ್ಗೆ ಅರ್ಥ ಆಗೋದಿಲ್ಲ. ನಂತರ ವಿಕಾಸ್ MNO ಕಂಪನಿಯ ಸೆಕ್ಯೂರಿಟಿ ಟೀಮ್ ನ ಜೊತೆ ಡಿಸ್ಟ್ರಿಕ್ಟ್ 9 ನ ಕಡೆಗೆ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ಅಲ್ಲಿರುವಂತ ಏಲಿಯನ್ಸ್ ಗಳಿಗೆ ಜಾಗ ಖಾಲಿ ಮಾಡೋದಕ್ಕೆ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತ. ಆದ್ರೆ ಯಾವಾಗ ಇವರು ನೋಟಿಸ್ ಅನ್ನ ಕೊಡೋದಕ್ಕೆ ಬರ್ತಾರೋ ಈ ಪ್ರಾನ್ಸ್ ಗಳು ಇವರ ಮೇಲೆ ಅಟ್ಯಾಕ್ ಮಾಡೋದ್ರ ಜೊತೆಗೆ ತುಂಬಾ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿರ್ತವೆ. ಅದಕ್ಕೆ ಇವನು ಕ್ಯಾಟ್ ಫುಡ್ ಗಳನ್ನ ಅವುಗಳಿಗೆ ಕೊಟ್ಟು ನೋಟಿಸ್ ನ ಮೇಲೆ ಸೈನ್ ಮಾಡಿಸ್ಕೊತಿರ್ತಾನೆ. ಅಷ್ಟೇ ಅಲ್ಲದೆ ಈ ಡಿಸ್ಟ್ರಿಕ್ಟ್ 9 ನಲ್ಲಿ ಒಂದು ಗ್ಯಾಂಗ್ ಇರುತ್ತೆ. ಈ ಗ್ಯಾಂಗ್ ನವರು ಇಲ್ಲಿಗಲ್ ಆಗಿರುವಂತ ಕೆಲಸಗಳನ್ನ ಮಾಡ್ತಾ ಕ್ಯಾಟ್ ಫುಡ್ ಗಳನ್ನ ಪ್ರಾನ್ಸ್ ಗಳಿಗೆ ಕೊಟ್ಟು ಏಲಿಯನ್ ಟೆಕ್ನಾಲಜಿಯ ವೆಪನ್ಸ್ ಗಳನ್ನ ಈಸ್ಕೊತಿರ್ತಾರೆ. ಇದಾದ್ಮೇಲೆ ಯಾವಾಗ ವಿಕಾಸ್ ಒಂದು ಮನೆಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಹೋಗ್ತಾನೋ ಈ ಮನೆಯ ತುಂಬಾ ಪ್ರಾನ್ಸ್ ಗಳ ಮೊಟ್ಟೆಗಳಿರೋದನ್ನ ನೋಡ್ತಾನೆ. ಇವುಗಳನ್ನ ಹಾಗೆ ಬಿಡೋದು ಡೇಂಜರಸ್ ಅಂತ ಇಡೀ ಮನೆಗೆನೆ ಬೆಂಕಿ ಹಾಕಿ ಸುಟ್ಬಿಡ್ತಾರೆ. ಇಲ್ಲಿ ನಮ್ಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ. ಈ MNO ಕಂಪನಿಯ ಉದ್ದೇಶ ಏನು ಅಂತಂದ್ರೆ ಈ ಪ್ರಾನ್ಸ್ ಗಳ ಹತ್ರ ಇರುವಂತ ಏಲಿಯನ್ ಟೆಕ್ನಾಲಜಿಯ ವೆಪನ್ಸ್ ಗಳನ್ನ ಕಿತ್ಕೊಂಡು ಹೇಗೆ ಅವುಗಳನ್ನ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಆಗೋದಿಲ್ಲ. ಏಲಿಯನ್ಸ್ ನ DNA ಇಂದ ಮಾತ್ರ ಅದನ್ನ ಅನ್ಲಾಕ್ ಮಾಡೋದಕ್ಕಾಗೋದು. ಅಂದ್ರೆ ಏಲಿಯನ್ಸ್ ಗಳು ಮಾತ್ರ ಯೂಸ್ ಮಾಡೋದಕ್ಕಾಗೋದು ಅಂತ. ಇದಾದ್ಮೇಲೆ ನಮ್ಗೆ ಡಿಸ್ಟ್ರಿಕ್ಟ್ 9 ನಲ್ಲಿ ರೆಡ್ ಜಾಕೆಟ್ ಅನ್ನ ಹಾಕೊಂಡಿರುವಂತ ಕ್ರಿಸ್ಟಫರ್ ಅನ್ನೋ ಒಂದು ಪ್ರಾನ್ ನ ತೋರಿಸ್ತಾರೆ. ಇದರ ಜೊತೆ ಯೆಲ್ಲೋ ಕಲರ್ ಇರುವಂತ ಪ್ರಾನ್ ಇರುತ್ತೆ. ಇವರಿಬ್ರು ಸೇರಿ ಕಸದಲ್ಲಿ ಆಯಿಲ್ ಡಬ್ಬಗಳನ್ನ ಹುಡುಕ್ತಿರ್ತಾರೆ. ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಟಫರ್ ಗೆ ಒಂದು ಮಗು ಇದೆ. ಈ ಮಗು ಹೆಸರು ಜಾನ್ಸನ್ ಅಂತ. ಇದಾದ್ಮೇಲೆ ಇವರು ಇವರ ಮನೆಗೆ ಬಂದು ಒಂದು ಮಿಷಿನ್ ನ ಒಳಗಡೆ ತುಂಬಾ ಆಯಿಲ್ ಅನ್ನ ಹಾಕಿ ಒಂದೇ ಒಂದು ಹನಿ ವಿಶೇಷವಾಗಿರುವಂತ ಲಿಕ್ವಿಡ್ ಅನ್ನ ರೆಡಿ ಮಾಡ್ತಾರೆ. ಈ ತರ ಲಿಕ್ವಿಡ್ ಅನ್ನ ರೆಡಿ ಮಾಡಿ ಒಂದು ಬಾಟಲ್ ನಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಹೀಗೆ ಇವುಗಳು ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ತರ ಒಂದೊಂದೇ ಹನಿಯಿಂದ ಈ ಲಿಕ್ವಿಡ್ ಅನ್ನ ತಯಾರಿಸೋದಕ್ಕೆ ಕ್ರಿಸ್ಟಫರ್ ಗೆ 20 ವರ್ಷಗಳು ಹಿಡಿತು ಅಂತ. ಅದೇ ಸಮಯಕ್ಕೆ ವಿಕಾಸ್ ಇವನ ಟೀಮ್ ಅನ್ನ ಕರ್ಕೊಂಡು ಇಲ್ಲಿಗೆ ಬರ್ತಿರ್ತಾನೆ. ಅದಕ್ಕೆ ಯೆಲ್ಲೋ ಕಲರ್ ಪ್ರಾನ್ ಹೊರಗಡೆ ಬರ್ತಿದ್ದಂಗೆನೆ ಕ್ರಿಸ್ಟಫರ್ ಮಗುನ ಕರ್ಕೊಂಡು ಅದರ ಮನೆಗೆ ಹೊಟ್ಟೋಗುತ್ತೆ. ನಂತರ ಚೆಕ್ ಮಾಡೋದಕ್ಕೆ ಅಂತ ಮನೆ ಒಳಗಡೆ ಬಂದಾಗ ಲ್ಯಾಬ್ ಇರೋದನ್ನ ನೋಡಿ ಶಾಕ್ ಆಗುತ್ತೆ. ಅದೇ ಸಮಯಕ್ಕೆ ವಿಕಾಸ್ಗೆ ಒಂದು ಜಾಗದಲ್ಲಿ ಆ ಲಿಕ್ವಿಡ್ ಇರುವಂತ ಬಾಟಲ್ ಸಿಕ್ಕಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದು ಇವನ ಮುಖಕ್ಕೆ ಹಾರ್ಬಿಡುತ್ತೆ. ನಂತರ ಅದನ್ನ ಕ್ಲೀನ್ ಮಾಡ್ಕೊತಾನೆ. ಇನ್ನೂ ಕೂಡ ಒಳಗಡೆ ಬಂದಾಗ ತುಂಬಾ ವೆಪನ್ಸ್ ಗಳು ಇವರಿಗೆ ಕಾಣಿಸ್ತವೆ. ಒಳಗಡೆ ನೀನು ಏನ್ ಮಾಡ್ತಿದ್ಯಾ ಅಂತ ಯೆಲ್ಲೋ ಕಲರ್ ಪ್ರಾನ್ಸ್ ನ ಕೇಳೋದಕ್ಕೆ ಬಂದ್ರೆ ಇದು ಇವ್ರ ಮೇಲೆನೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆಗ ಇಲ್ಲಿಗೆ ಸೆಕ್ಯೂರಿಟಿ ಟೀಮ್ ನ ಲೀಡರ್ ಆಗಿರುವಂತ ವೆಂಟರ್ ಬಂದು ಇದಕ್ಕೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಕ್ರಿಸ್ಟಫರ್ ಕೂಡ ಮಗುನ ಕರ್ಕೊಂಡು ಮನೆಗ್ ಬಂದ್ಬಿಟ್ಟಿರುತ್ತೆ. ಆದ್ರೆ ವಿಕಾಸ್ ಹಾಗೆ ಇವನ
ಟೀಮ್ನವರು ಇಲ್ಲಿಗೂ ಕೂಡ ಬರ್ತಿರ್ತಾರೆ ನೋಟಿಸ್ ಅನ್ನ ಕೊಡೋದಕ್ಕೆ ಅಂತ. ನಂತರ ಕ್ರಿಸ್ಟೋಫರ್ ನ ಹೊರಗಡೆ ಕರೆದು ನೋಟಿಸ್ ಅನ್ನ ಕೊಟ್ಟು ನೀವು ಮನೆನ ಖಾಲಿ ಮಾಡ್ಬೇಕು, ನಿಮ್ಗೋಸ್ಕರ ಬೇರೆ ಜಾಗನ ರೆಡಿ ಮಾಡಿದೀವಿ ಅಂತ ಹೇಳ್ತಾ ಚೆಕ್ ಮಾಡೋದಕ್ಕೆ ಅಂತ ಮನೆಯ ಒಳಗಡೆ ಬಂದು ಇಲ್ಲಿರುವಂತ ಕಂಪ್ಯೂಟರ್ಸ್ ಗಳನ್ನ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇವನಿಗೆ ವಾಂತಿ ಆಗೋಗುತ್ತೆ. ಅದಕ್ಕೆ ಕೆಲಸನ ಅರ್ಧಕ್ಕೆ ಬಿಟ್ಟು ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಹೊಟ್ಟೆ ಹಸುವಾಗ್ತಿದೆ, ಊಟ ಮಾಡ್ಬೇಕು ಅಂತ ರೆಸ್ಟೋರೆಂಟ್ ನಲ್ಲಿ ಗಾಡಿನ ನಿಲ್ಸ್ತಾರೆ. ಆದ್ರೆ ಯಾವಾಗ ಊಟ ಮಾಡ್ತಿರ್ತಾನೋ ಹಾಗೆ ಎಲ್ರು ಗಮನಿಸ್ತಾರೆ. ವಿಕಾಸ್ ನ ಮೂಗಿಂದ ಕಪ್ಪು ಕಲರ್ ರಕ್ತ ಬರ್ತಿರುತ್ತೆ. ಇದಾದ್ಮೇಲೆ ಆಫೀಸ್ಗೆ ಬಂದು ನೋಡಿದ್ರೆ ಇವನ ಕೈಯಲ್ಲಿರುವಂತ ಒಂದೊಂದೇ ಉಗುರುಗಳು ಕಿತ್ಕೊಂಡು ಬರ್ತಿರ್ತವೆ. ಅಂದ್ರೆ ಆ ಲಿಕ್ವಿಡ್ ಇವನ ಮುಖದ ಮೇಲೆ ಬಿದ್ದಾಗಿಂದನು ಅದು ಇವನ ಬಾಡಿ ಒಳಗಡೆ ಹೋಗಿ ಏನೋ ಇವನಿಗೆ ಆಗ್ತಿದೆ ಅಂತ. ಈ ಕಡೆ ಕ್ರಿಸ್ಟೋಫರ್ ಹಾಗೆ ಜಾನ್ಸನ್ ಆ ಯೆಲ್ಲೋ ಕಲರ್ ಪ್ರೌನ್ ನ ಮನೆಗೆ ಬಂದು ಬಚ್ಚಿಟ್ಟಿದ್ದಂತ ಲಿಕ್ವಿಡ್ ಬಾಟಲ್ ನ ಹುಡುಕ್ತಾರೆ, ಸಿಗೋದಿಲ್ಲ. ಯಾಕೆಂತಂದ್ರೆ ಅದನ್ನ ವಿಕಾಸ್ ತಗೊಂಡು ಹೊಟ್ಟೋಗಿದ್ದಾನಲ್ಲ. ಅದೇ ಸಮಯಕ್ಕೆ ಡಿಸ್ಟ್ರಿಕ್ಟ್ 9 ನಲ್ಲಿರುವಂತ ಆ ಗ್ಯಾಂಗ್ ನ ನಮ್ಗೆ ತೋರಿಸ್ತಾರೆ. ಇವರು ಕ್ಯಾಟ್ ಫುಡ್ ಗಳನ್ನ ಕೊಟ್ಟು ಏಲಿಯನ್ಸ್ ಗಳ ಹತ್ರ ಇರುವಂತ ಒಂದು ರೋಬೋಟ್ ಅನ್ನ ಹಾಗೆ ವೆಪನ್ಸ್ ಗಳನ್ನ ತಗೋತಿರ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಿತ್ರವಾಗಿರುವಂತ ನಂಬಿಕೆ ಇವ್ರದ್ದು ಏನು ಅಂತಂದ್ರೆ ಏಲಿಯನ್ಸ್ ಗಳ ಬಾಡಿನ ನಾವು ತಿಂದ್ರೆ ಅವುಗಳ ಶಕ್ತಿ ನಮ್ಗೆ ಸಿಗುತ್ತೆ ಅಂತ ಏಲಿಯನ್ಸ್ ಗಳ ಮಾಂಸನ ತಿಂತಿರ್ತಾರೆ. ನಂತರ ವಿಕಾಸ್ ತುಂಬಾ ಆತುರವಾಗಿ ಮನೆಗ್ ಬಂದು ನೋಡಿದ್ರೆ ಇವನ ಫ್ಯಾಮಿಲಿ ಮೆಂಬರ್ಸ್ ಗಳು ಹಾಗೆ ಫ್ರೆಂಡ್ಸ್ ಗಳೆಲ್ಲರೂ ಸೇರಿ ಒಂದು ಸರ್ಪ್ರೈಸ್ ಪಾರ್ಟಿನ ರೆಡಿ ಮಾಡ್ಕೊಂಡಿರ್ತಾರೆ. ಯಾಕೆಂತಂದ್ರೆ ಇವನ್ಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿರುತ್ತೆ. ಹೀಗೆ ಇವನು ಕಷ್ಟ ಆಗ್ತಿದ್ರು ಕೂಡ ಸಂತೋಷವಾಗಿ ಎಲ್ಲರ ಜೊತೆನೂ ಮಾತಾಡ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ MNU ಕಂಪನಿಯ ಹೈಯರ್ ಆಫೀಸರ್ ಇದಾನಲ್ಲ ಪೀಟ್, ಅವನು ಬೇರೆ ಯಾರು ಅಲ್ಲ ವಿಕಾಸ್ ನ ಮಾವ, ಅಂದ್ರೆ ಇವನ ಹೆಂಡತಿಯ ತಂದೆ. ನಂತರ ಇವನು ಕೂಡ ಸರಿ ಅಂತ ಹೇಳಿ ಕೇಕ್ ಅನ್ನ ಕಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದ್ರೆ ಇವನ ಆರೋಗ್ಯ ಸರಿ ಇರೋದಿಲ್ಲ. ಇದರಿಂದ ಎಲ್ಲದರ ಮೇಲೆ ರಕ್ತದ ವಾಂತಿನ ಮಾಡ್ಬಿಡ್ತಾನೆ. ಅದಕ್ಕೆ ಇವನನ್ನ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿರ್ತಾರೆ. ಆದ್ರೆ ಆಗ್ಲೇ ಯೆಲ್ಲೋ ಕಲರ್ ಪ್ರಾನ್ ಅಟ್ಯಾಕ್ ಮಾಡ್ತಲ್ಲ, ಆಗ ಒಂದು ಬ್ಯಾಂಡೇಜ್ ಅನ್ನ ಹಾಕಿದ್ರು. ಅದನ್ನ ಓಪನ್ ಮಾಡಿ ನೋಡಿದ್ರೆ ಇವನ ಕೈ ಸ್ಪ್ರಾನ್ ನ ರೀತಿಯ ಕನ್ವರ್ಟ್ ಆಗ್ತಿರುತ್ತೆ. ಇದನ್ನ ನೋಡಿ ಇವನ್ಗಂತೂ ತುಂಬಾನೇ ಭಯ ಆಗೋಗುತ್ತೆ. ನಂತರ ಆತುರವಾಗಿ MNU ಕಂಪನಿಯವರು ಬಂದು ಇವನನ್ನ ಎತ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ. ವಿಕಾಸ್ ನ ಹೆಂಡತಿ ಆಗಿರುವಂತ ತಾನಿಯಾ ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಅವರು ಕೇಳೋದೇ ಇಲ್ಲ. ಅವನನ್ನ ಎತ್ಕೊಂಡು MNU ಕಂಪನಿಯ ಎಕ್ಸ್ಪೆರಿಮೆಂಟ್ ಮಾಡುವಂತ ಜಾಕೆ ಕರ್ಕೊಂಡ್ ಬರ್ತಾರೆ. ನಂತರ ಇವನಿಗೆ ಎಲ್ಲಾ ತರದ ಟೆಸ್ಟ್ ಅನ್ನ ಮಾಡಿ ಚೆಕ್ ಮಾಡಿದಾಗ್ಲೇ ಗೊತ್ತಾಗೋದು ಇವನ ಬಾಡಿ ಒಳಗಡೆ ಪ್ರಾನ್ಸ್ ಗಳ DNA ಸೇರ್ಕೊಬಿಟ್ಟಿದೆ ಅಂತ. ಇದಾದ್ಮೇಲೆ ಯಾವಾಗ ಇವನನ್ನ ಮತ್ತೊಂದು ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿರ್ತಾರೋ ಆಗ ನಮ್ಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಪ್ರಾನ್ಸ್ ಗಳ ಮೇಲೆ ತುಂಬಾ ವಿಚಿತ್ರವಾಗಿರುವಂತ ಎಕ್ಸ್ಪೆರಿಮೆಂಟ್ ಗಳೆಲ್ಲ ನಡೀತವೆ ಅಂತ. ಈಗ ವಿಕಾಸ್ ನ ಒಳಗಡೆ ಪ್ರಾನ್ಸ್ ಗಳ DNA ಇರೋದ್ರಿಂದ ನಾವೀಗ ಏಲಿಯನ್ ಟೆಕ್ನಾಲಜಿಯ ವೆಪನ್ಸ್ ಗಳನ್ನ ಯೂಸ್ ಮಾಡಬಹುದು ಅಂತ MNU ಕಂಪನಿಯವರಿಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಪೀಟ್ ಕೂಡ ನೋಡ್ತಿರ್ತಾನೆ. ನಂತರ ವಿಕಾಸ್ ನ ಕೈಗೆ ಏಲಿಯನ್ ಟೆಕ್ನಾಲಜಿಯ ವೆಪನ್ಸ್ ಗಳನ್ನ ಫಿಟ್ ಮಾಡಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅದು ಶೂಟ್ ಆಗುತ್ತೆ. ಅಂದ್ರೆ ಈ ವೆಪನ್ ಗಳನ್ನ ಯೂಸ್ ಮಾಡೋದಕ್ಕೆ ಇವ್ರಿಗೊಂದು ದಾರಿ ಸಿಕ್ತು ಅಂತ. ನಂತರ ಇವ್ರ ಹತ್ರ ಇರುವಂತ ಪ್ರತಿ ಒಂದು ವೆಪನ್ ಕೂಡ ಇವನ ಕೈಗೆ ಹಾಕಿ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಾನು ಕೂಡ ವರ್ಕ್ ಆಗ್ತಿರುತ್ತೆ. ಇದರಿಂದ ವಿಕಾಸ್ಗೆ ಕಷ್ಟ ಆಗ್ತಿದೆ, ನೋವು ಆಗ್ತಿದೆ ಅಂತಂದ್ರೂ ಕೂಡ ಬಿಡ್ತಿರೋದಿಲ್ಲ. ಇವನಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಇದಾದ್ಮೇಲೆ ಅವನನ್ನ ಚೆಕ್ ಮಾಡಿದಂತ ಡಾಕ್ಟರ್ಸ್ ಗಳು ಹೇಳ್ತಾರೆ ಇವನ ಒಳಗಡೆ ಈಗ ಪ್ರಾನ್ಸ್ ಗಳ DNA ಇರೋದ್ರಿಂದ ಇವನ ಬಾಡಿಯ ಪ್ರತಿ ಒಂದು ಅಂಗನು ಕೂಡ ತುಂಬಾನೇ ಬೆಲೆ ಬಾಳುತ್ತೆ. ಅದನ್ನ ತಗೊಳ್ಳೋದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ನಾ ಮುಂದು ತಾ ಮುಂದು ಅಂತ ಬರ್ತವೆ. ಅದಕ್ಕೆ ನಾವ್ ಇವನ ಬಾಡಿ ಪಾರ್ಟ್ಸ್ ಗಳನ್ನ ಕಟ್ ಮಾಡಿ ಮಾರಿದ್ರೆ ನಾವು ಯೋಚನೆ ಮಾಡೋದಕ್ಕಿಂತ ಜಾಸ್ತಿ ದುಡ್ಡು ಸಿಗುತ್ತೆ. ಇದರಿಂದ ಇವನ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರೆ ಪೀಟ್ಸ್ ಇದಕ್ಕೆ ಒಪ್ಕೊಬಿಡ್ತಾನೆ. ಅಂದ್ರೆ ಇವನಿಗೆ ವಿಕಾಸ್ ಅಂದ್ರೆ ಕೇರೆ ಇಲ್ಲ ಅಂತ. ಇದಾದ್ಮೇಲೆ ಇವನು ತಾನೇ ಹತ್ರನು ಕೂಡ ಬಂದು ಏನೋ ಸುಳ್ಳನ್ನ ಹೇಳಿ ಇವಳನ್ನು ಕೂಡ ಒಪ್ಪಿಸ್ಬಿಡ್ತಾನೆ. ಅವನ ಬಾಡಿ ಒಳಗಡೆ ಈಗ ಏಲಿಯನ್ನ DNA ಸೇರ್ಕೊಬಿಟ್ಟಿದೆ. ಅವನ ಹತ್ರ ಹೋಗೋದು ತುಂಬಾ ಡೇಂಜರಸ್, ಅವನನ್ನ ಮರ್ತ್ ಬಿಡೋದೇ ಒಳ್ಳೇದು ಅಂತ. ಆದ್ರೆ ಇಲ್ಲಿ ವಿಕಾಸ್ ಇವನ ಬಾಡಿ ಪಾರ್ಟ್ಸ್ ಗಳನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರುವಂತ ಡಾಕ್ಟರ್ಸ್ ಗಳ ಮೇಲೆನೆ ಅಟ್ಯಾಕ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ಫೋನ್ ಕಿತ್ಕೊಳ್ತಾನೆ. ಅಲ್ಲಿಂದ ಮನೆ ಹತ್ರ ಬಂದು ನೋಡಿದ್ರೆ ಇವನ ಮನೆಯ ಸುತ್ತ ಪೊಲೀಸರು ಇರ್ತಾರೆ. ಅದಕ್ಕೆ ಇವನ ಹೆಂಡತಿಗೆ ಕಾಲ್ ಮಾಡಿದ್ರೆ ಇವನ ಅತ್ತೆ ಕಾಲ್ ಅನ್ನ ರಿಸೀವ್ ಮಾಡಿ ಕಾಲ್ ಮಾಡಬೇಡ ಅಂತ ಇವನಿಗೆ ಚೆನ್ನಾಗಿ ಬೈತಾರೆ. ನಂತರ ಇವನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ರೆ MNU ಕಂಪನಿಯವರು ಇವನನ್ನ ಹಿಡಿಯೋದಕ್ಕೆ ನೋಡ್ತಿರ್ತಾರೆ. ಇದಾದ್ಮೇಲೆ ಹೊಟ್ಟೆ ಎಸಿತಿದೆ ಅಂತ ಬರ್ಗರ್ ತಗೊಳ್ಳೋದಕ್ಕೆ ರೆಸ್ಟೋರೆಂಟ್ ಗೆ ಬರ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ಟಿವಿಲೂ ಕೂಡ ಇವನ ನ್ಯೂಸೇ ಬರ್ತಿರುತ್ತೆ. ವಿಕಾಸ್ ಅನ್ನೋ ವ್ಯಕ್ತಿ ಕಾಣಿಸಿದ್ರೆ ತಕ್ಷಣನೇ ಪೊಲೀಸರಿಗೆ ತಿಳಿಸಿ ಅಂತ. ಇದರಿಂದ ಜನರು ಇವನನ್ನ ನೋಡಿ ಹೆದರ್ಕೊಂಡು ಓಡೋಗ್ತಿರ್ತಾರೆ. ನಂತರ ಇವನು ಇಷ್ಟೊತ್ತಿಗೆ ಇನ್ಫೆಕ್ಟ್ ಆಗಿ 31 ಗಂಟೆಗಳು ಕಳೆದೋಗಿರ್ತವೆ. ಇವನು ತಾನಿಯಾಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಜೀಪ್ ನಲ್ಲಿ MNU ಕಂಪನಿಯವರು ಇವನನ್ನ ಹುಡುಕ್ತಿರ್ತಾರೆ. ಇವನು ಬಚ್ಚಿಟ್ಕೊಂಡಿರೋದ್ರಿಂದ ಕಾಣದೆ ಹೊಟ್ಟೋಗ್ತಾರೆ. ನಂತರ ನಾನು ಸೇಫ್ ಆಗಿರ್ಬೇಕು ಅಂತಂದ್ರೆ ಅದು ಒಂದೇ ಜಾಗದಲ್ಲಿ ಸಾಧ್ಯ ಅಂತ ಅಲ್ಲಿಂದ ಸೀದಾ ಡಿಸ್ಟ್ರಿಕ್ಟ್ 9 ಗೆ ಬರ್ತಾನೆ. ಯಾಕೆಂತಂದ್ರೆ ಇವನಿಗೆ ಗೊತ್ತಿದೆ ಇವನನ್ನ ಹುಡ್ಕೊಂಡು ಯಾರು ಕೂಡ ಇಲ್ಲಿಗೆ ಬರೋದಿಲ್ಲ ಅಂತ. ಇಲ್ಲೇ ಇರುವಂತ ಒಂದು ಖಾಲಿ ಮನೆಯಲ್ಲಿ ಮಲ್ಕೊಂಡು ರಾತ್ರಿನೆಲ್ಲ ಕಳೀತಾನೆ. ಇದಾದ್ಮೇಲೆ ಮಾರನೇ ದಿನ ಇವನಿಗೆ ಹೊಟ್ಟೆ ಎಸಿತಿರುತ್ತೆ. ಅದಕ್ಕೆ ಪ್ರಾನ್ಸ್ ಗಳು ಊಟ ತಗೊಳ್ಳುವಂತ ಜಾಗಕ್ಕೆ ಬಂದು ಈ ಜನರ ಹತ್ರ ಕ್ಯಾಟ್ ಫುಡ್ ಅನ್ನ ತಗೊಂಡು ತಿಂತಿರ್ತಾನೆ. ಆದ್ರೆ ತಿಂತಿರ್ಬೇಕಾದ್ರೆ ನೋಡಿದ್ರೆ ಇವನ ಹಲ್ಲುಗಳು ಬಿದ್ದೋಗೋದಕ್ಕೆ ಶುರುವಾಗ್ತವೆ. ಅಂದ್ರೆ ಇವನು ನಿಧಾನವಾಗಿ ಏಲೇನಾಗಿ ಬದಲಾಗ್ತಿದ್ದಾನೆ. ಅದೇ ಸಮಯಕ್ಕೆ
ತಾನೇ ಇವನಿಗೆ ಕಾಲ್ ಮಾಡ್ತಾಳೆ. ಇವನು ಕೂಡ ತುಂಬಾ ಸಂತೋಷವಾಗಿ ರಿಸೀವ್ ಮಾಡಿ ಮಾತಾಡೋದಕ್ಕೆ ನೋಡಿದ್ರೆ ಆ ಕಡೆಯಿಂದ ಅವಳು ಅಳ್ತಾ ಹೇಳ್ತಾಳೆ, ಇನ್ಮೇಲಿಂದ ನಾವು ಜೊತೆಲಿರೋದಕ್ಕಾಗೋದಿಲ್ಲ, ನನಗೆ ಕಾಲ್ ಮಾಡ್ಬೇಡ, ನನ್ನ ಹತ್ರ ಬರೋದಕ್ಕೆ ಪ್ರಯತ್ನ ಕೂಡ ಪಡ್ಬೇಡ ಅಂತ. ಇವನ್ಗಂತೂ ತುಂಬಾನೇ ದುಃಖ ಆಗೋಗುತ್ತೆ. ಯಾಕೆಂತಂದ್ರೆ ಇವನು ತಾನಿಯನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ. ಇದರಿಂದ ಇವನಿಗೆ ಕೋಪ ಬಂದು ಏಲಿಯನ್ ಕೈಯ ರೀತಿ ಕನ್ವರ್ಟ್ ಆಗ್ತಿದ್ಯಲ್ಲ, ಇವನ ಕೈಯನ್ನ ಕೊಡ್ಲಿಂದ ಕಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಒಂದು ಬೆರಳನ್ನ ಕಟ್ ಮಾಡ್ತಿದ್ದಂಗೆನೆ ತುಂಬಾ ನೋವಾಗಿದ್ರಿಂದ ಮತ್ತೆ ಕೆಲಸನ ಮಾಡೋದಕ್ಕೆ ಇವನಿಗೆ ಧೈರ್ಯ ಬರೋದಿಲ್ಲ. ಅದೇ ಸಮಯಕ್ಕೆ MNO ಕಂಪನಿಯವರು ಕೂಡ ಇವನನ್ನ ಹುಡುಕ್ತಿರ್ತಾರೆ. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಒಂದು ಮನೆ ಒಳಗಡೆ ಬಂದಾಗ್ಲೇ ಗೊತ್ತಾಗೋದು ಇದು ಕ್ರಿಸ್ಟೋಫರ್ ಹಾಗೆ ಜಾನ್ಸನ್ ನ ಮನೆ ಅಂತ. ನನ್ಗೆ ಸ್ವಲ್ಪ ಬಚ್ಚಿಟ್ಕೊಳ್ಳೋದಕ್ಕೆ ಜಾಗ ಕೊಡಿ ಅಂತ ಇವನು ಬೇಡ್ಕೊಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿಡ್ತಾನೆ. ಆಗ ಕ್ರಿಸ್ಟೋಫರ್ ಅವನ ಕೈಯನ್ನ ನೋಡಿ ಎಲ್ಲಾನು ಅರ್ಥ ಮಾಡ್ಕೊಂಡು ಕೆಳಗಡೆ ಬೇಸ್ಮೆಂಟ್ ನ ರೀತಿ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ಕ್ರಿಸ್ಟೋಫರ್ ಇವನನ್ನ ಕೇಳುತ್ತೆ, ನನಗೆ ಗೊತ್ತು ಆ ಕಪ್ಪು ಲಿಕ್ವಿಡ್ ಇಂದಾನೆ ನಿನಗೆ ಈ ರೀತಿ ಆಗಿರೋದು, ಆ ಲಿಕ್ವಿಡ್ ಎಲ್ಲಿದೆ ಹೇಳು ಅಂತ. ಆಗ ಇವನು ಕೂಡ ಅದು MNO ಕಂಪನಿಲಿ ಇದೆ ಅಂತಾನೆ. ಇದರಿಂದ ಕ್ರಿಸ್ಟೋಫರ್ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಇವನು ಗಮನಿಸ್ತಾನೆ ಈ ಜಾಗ ಒಂದು ಸ್ಪೇಸ್ ಶಿಪ್ ನ ರೀತಿ ಇದೆ ಅಂತ. ಆಗ ಇವನಿಗೆ ಇವರಿಬ್ರಿಂದ ಗೊತ್ತಾಗ್ತಾ ಹೋಗುತ್ತೆ ಆ ಕಪ್ಪು ಕಲರ್ ಲಿಕ್ವಿಡ್ ಬೇರೆ ಏನು ಅಲ್ಲ, ಮೇಲ್ಗಡೆ ಸ್ಟಾಪ್ ಆಗಿರುವಂತ ಸ್ಪೇಸ್ ಶಿಪ್ ಅನ್ನ ಆಕ್ಟಿವೇಟ್ ಮಾಡುವಂತ ಲಿಕ್ವಿಡ್. ಅದನ್ನ ಈಗ ಇವ್ರಿರುವಂತ ಸ್ಪೇಸ್ ಶಿಪ್ ನ ಒಳಗಡೆ ಹಾಕಿದ್ರೆ ಆ ದೊಡ್ಡ ಸ್ಪೇಸ್ ಶಿಪ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಭೂಮಿಯಿಂದಾನೇ ಇವರು ಹೊಟ್ಟೋಗ್ಬೋದಾಗಿತ್ತು. ಅಷ್ಟೇ ಅಲ್ಲದೆ ಅದೇ ಲಿಕ್ವಿಡ್ ಇಂದ ಇನ್ಫೆಕ್ಟ್ ಆಗಿರುವಂತ ಇವನ ಕೈಯನ್ನು ಕೂಡ ಸರಿ ಮಾಡಬಹುದಾಗಿತ್ತು ಅಂತ. ಆದ್ರೆ ಈಗ ಇವರು MNO ಕಂಪನಿಗೆ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡೋಣ ಅಂತ ಹೇಳಿದಾಗ್ಲೇ ಇವನಿಗೆ ಗೊತ್ತಾಗೋದು ಆ ಲಿಕ್ವಿಡ್ ಅನ್ನ ಒಂದೊಂದೇ ಹನಿ ತಯಾರು ಮಾಡ್ತಾ ಮಾಡ್ತಾ ಕ್ರಿಸ್ಟೋಫರ್ಗೆ 20 ವರ್ಷಗಳು ಹಿಡಿತು ಅಂತ. ನಂತರ ರಾತ್ರಿ ಆದಾಗ ಇವನ ಬೆನ್ನನ್ನ ನೋಡ್ಕೋತಾನೆ. ಇವನ ಬಾಡಿನೂ ಕೂಡ ಏಲಿಯನ್ ರೀತಿ ಕನ್ವರ್ಟ್ ಆಗ್ತಿರುತ್ತೆ. ಅದಕ್ಕೆ ಇವನು ತುಂಬಾ ಗಾಬರಿ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮತ್ತೊಂದ್ಸಲ ತಾನ್ಯ ಕಾಲ್ ಮಾಡ್ತಾಳೆ, ಎಲ್ಲೇ ಇದ್ರು ನನ್ನ ಹತ್ರ ಬಂದ್ಬಿಡು ಅಂತ. ಇವನು ಕೂಡ ಇದರಿಂದ ಸಂತೋಷ ಪಡ್ತಿರ್ತಾನೆ. ಆದ್ರೆ ಆಗ್ಲೇ ನಮ್ಗೆ ಗೊತ್ತಾಗೋದು ಇದೊಂದು ಟ್ರ್ಯಾಪ್ ಅಷ್ಟೇ ಅಂತ. ಯಾಕೆ ಅಂತಂದ್ರೆ ಪೀಟ್ ಹಾಗೆ ಸೆಕ್ಯೂರಿಟಿ ಟೀಮ್ ನ ಲೀಡರ್ ಆಗಿರುವಂತ ವೆಂಟರ್ ಇವನನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಕ್ರಿಸ್ಟೋಫರ್ ಕೂಡ ಆಸೆನೆ ಬಿಟ್ಬಿಟ್ಟಿರುತ್ತೆ, ನಮ್ಗೆ ಲಿಕ್ವಿಡ್ ಮತ್ತೆ ಸಿಗೋದಿಲ್ಲ, ನಮ್ಮ ಗ್ರಹಕ್ಕೆ ನಾವು ಹೋಗೋದಕ್ಕಾಗೋದಿಲ್ಲ ಅಂತ. ಆಗ ಇಲ್ಲಿಗೆ ವಿಕಾಸ್ ಬಂದು ನನ್ ಜೀವನ ಮತ್ತೆ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಕ್ರಿಸ್ಟೋಫರ್ ನ ಕೇಳ್ತಾನೆ, ನಾವು MNC ಕಂಪನಿಗೆ ಹೋಗಿ ಆ ಲಿಕ್ವಿಡ್ ಅನ್ನ ತಗೊಂಡ್ ಬಂದ್ರೆ ನನ್ನ ನೀನು ಸರಿ ಮಾಡ್ಬೋದಾ ಅಂತ. ಕ್ರಿಸ್ಟೋಫರ್ ಕೂಡ ಹೌದು ಅಂತ ಹೇಳ್ತಿದ್ದಂಗೆನೆ ನಾವಲ್ಲಿಗೆ ಹೋಗೋದಕ್ಕೆ ನಮ್ಗೆ ವೆಪನ್ಸ್ ಗಳು ಬೇಕು ಅಂತ ವಿಕಾಸ್ ಹೇಳ್ತಾನೆ. ನಂತರ ಮಾರನೇ ದಿನ ಡಿಸ್ಟ್ರಿಕ್ಟ್ 9 ನಲ್ಲಿ ಒಂದು ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗ್ ಹತ್ರ ವಿಕಾಸ್ ಬರ್ತಾನೆ, ನಾನ್ ದುಡ್ಡು ಕೊಡ್ತೀನಿ, ಒಂದಷ್ಟು ವೆಪನ್ ಗಳನ್ನ ಕೊಡಿ ಅಂತ. ಆದ್ರೆ ಇಷ್ಟೊತ್ತಿಗೆ ಈ ಜನರಿಗೂ ಕೂಡ ಗೊತ್ತಾಗೋಗಿರುತ್ತೆ ಇವನ ಬಾಡಿಲಿ ಏಲಿಯನ್ DNA ಇದೆ, ಹಾಗೆ ಇವನ ಕೈ ಪ್ರಾನ್ಸ್ ಗಳ ರೀತಿ ಕನ್ವರ್ಟ್ ಆಗ್ತಿದೆ ಅಂತ. ಇದರಿಂದ ಇವನನ್ನ ಕರ್ಕೊಂಡು ಇವರ ಲೀಡರ್ ಹತ್ರ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಈ ಗ್ಯಾಂಗ್ ನ ಲೀಡರ್ ಏಲಿಯನ್ಸ್ ಗಳ ರೀತಿ ನನಗೆ ಶಕ್ತಿ ಬೇಕು ಅಂತ ಬಯಸ್ತಿದ್ದಾನೆ. ಅದಕ್ಕೆ ವಿಕಾಸ್ ನ ಕೈಯನ್ನ ಕಟ್ ಮಾಡಿ ತಿನ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಯಾಕೆಂತಂದ್ರೆ ಇದರಿಂದ ಇವನು ಕೂಡ ಏಲಿಯನ್ ರೀತಿ ಕನ್ವರ್ಟ್ ಆಗ್ತಾನೆ, ಅವುಗಳ ಶಕ್ತಿ ಸಿಗುತ್ತೆ ಅಂತ. ಅದಕ್ಕೆ ಇವರೆಲ್ಲರೂ ಇವನ ಕೈಯನ್ನ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲೇ ಇವನಿಗೆ ಏಲಿಯನ್ ಟೆಕ್ನಾಲಜಿಯ ವೆಪನ್ ಕಾಣಿಸಿ ಅದರಿಂದ ಶೂಟ್ ಮಾಡಿ ಇವರೆಲ್ಲರನ್ನು ಹೆದರ್ಸ್ತಾ ಒಂದಷ್ಟು ವೆಪನ್ಸ್ ಗಳನ್ನ ಇಲ್ಲಿಂದ ತಗೊಂಡು ಹೋಗ್ತಿರ್ತಾನೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಲೀಡರ್ ಹೇಳ್ತಿರ್ತಾನೆ, ನಿನ್ನ ಹುಡುಕ್ಬಿಡ್ತೀನಿ ಅಂತ. ಅದೇ ಸಮಯಕ್ಕೆ ಈ ಕಡೆ MNO ಕಂಪನಿಲಿ ಸೆಕ್ಯೂರಿಟಿ ಲೀಡರ್ ಆಗಿರುವಂತ ವೆಂಟರ್ ಹಾಗೆ ಪೀಟ್ ಇಬ್ರು ಸೇರಿ ವಿಕಾಸ್ ನ ಹುಡುಕಿಸ್ತಿರ್ತಾರೆ. ಆದ್ರೆ ಅವನು ಸಿಕ್ತಿರೋದಿಲ್ಲ. ಇದರಿಂದ ಅವನು ಎಲ್ಲಿರ್ಬೋದು, ಹೇಗೆ ಹುಡ್ಕೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಬಿಲ್ಡಿಂಗ್ ನಲ್ಲಿ ಒಂದು ಬ್ಲಾಸ್ಟ್ ಆಗುತ್ತೆ. ಹೌದು, ಅದನ್ನ ಮಾಡಿದ್ದು ವಿಕಾಸ್ ಹಾಗೆ ಕ್ರಿಸ್ಟೋಫರ್. ಇವರಿಬ್ರು ಆ ಬ್ಲಾಕ್ ಲಿಕ್ವಿಡ್ ಇರುವಂತ ಬಾಟಲ್ ನ ಹುಡ್ಕೊಂಡು ಬಂದಿರ್ತಾರೆ. ಹೀಗೆ ಇವರು ಲ್ಯಾಬ್ ಹತ್ರ ಬಂದಾಗ ಒಬ್ಬ ಸೆಕ್ಯೂರಿಟಿ ಇರ್ತಾನೆ. ಅವನಿಗೆ ಶೂಟ್ ಮಾಡ್ತಿದ್ದಂಗೆನೆ ಅವನ ಬಾಡಿನೇ ನಾಶ ಆಗೋಗುತ್ತೆ. ನಂತರ ಇವರು ಇಲ್ಲಿರುವಂತ ಸೈಂಟಿಸ್ಟ್ ಗಳನ್ನ ಓಡಿಸಿ ಆ ಬ್ಲಾಕ್ ಲಿಕ್ವಿಡ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ವೆಂಟರ್ ಕೂಡ ಅವನ ಟೀಮ್ ಅನ್ನ ಕರ್ಕೊಂಡು ಇದೇ ಜಾಗಕ್ಕೆ ಬರ್ತಿರ್ತಾನೆ. ಹೀಗೆ ಹುಡುಕ್ತಾ ಹುಡುಕ್ತಾ ಒಂದು ಜಾಗದಲ್ಲಿ ಇವರಿಗೆ ಆ ಬ್ಲಾಕ್ ಲಿಕ್ವಿಡ್ ಸಿಕ್ಬಿಡುತ್ತೆ. ಆದ್ರೆ ಕ್ರಿಸ್ಟೋಫರ್ ಮಾತ್ರ ಈ ಜಾಗದಲ್ಲಿ ಪ್ರಾನ್ಸ್ ಗಳ ಮೇಲೆ ನಡೀತಿರುವಂತ ಎಕ್ಸ್ಪೆರಿಮೆಂಟ್ ಗಳನ್ನ ನೋಡಿ ತುಂಬಾನೇ ದುಃಖ ಪಡ್ತಿರುತ್ತೆ. ಅದೇ ಸಮಯಕ್ಕೆ ವೆಂಟರ್ ಕೂಡ ಅವನ ಜನರನ್ನ ಕರ್ಕೊಂಡು ಬಂದು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ವಿಕಾಸ್ ಕೂಡ ಏಲಿಯನ್ ವೆಪನ್ ಇಂದ ತುಂಬಾ ಸೆಕ್ಯೂರಿಟಿ ಗಳನ್ನ ಸಾಯಿಸ್ತಾನೆ. ಇದಾದ್ಮೇಲೆ ಒಂದು ಗೋಡೆನ ಬ್ಲಾಸ್ಟ್ ಮಾಡಿ ಹೊರಗಡೆ ಬಂದು ಇಲ್ಲೇ ಇದ್ದಂತ ಒಂದು ಕಾರನ್ನ ತಗೊಂಡು ಎಸ್ಕೇಪ್ ಆಗೋಗ್ತಾರೆ. ಆದ್ರೆ ವೆಂಟರ್ ಕೂಡ ಒಂದು ಹೆಲಿಕಾಪ್ಟರ್ ನಲ್ಲಿ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ. ಆಗ ಇವರಿಬ್ರು ಡಿಸ್ಟ್ರಿಕ್ಟ್ 9ಗೆ ಬಂದು ಕಾರನ್ನ ಇಲ್ಲೇ ನಿಲ್ಸಿ ನಂತರ ಮನೆಗ್ ಬರ್ತಾರೆ. ಆದ್ರೆ ಯಾವಾಗ ವಿಕಾಸ್ ತನ್ನ ಸರಿ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಕೇಳ್ತಾನೋ ಆಗ ಇದು ಹೇಳುತ್ತೆ, ಇವನ ಬಾಡಿಯಿಂದ ಏಲಿಯನ್ DNA ಹೊರಗಡೆ ತೆಗೆದು ಸರಿ ಮಾಡೋದಕ್ಕೆ ಕಮ್ಮಿ ಅಂದ್ರೂ 3 ವರ್ಷ ಬೇಕು ಅಂತ. ಇದರಿಂದ ಇವನಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಆಗ ಕ್ರಿಸ್ಟೋಫರ್ ಹೇಳ್ತಿರುತ್ತೆ, ನಾನು ನನ್ನ ಶಿಪ್ ಅನ್ನ ತಗೊಂಡು ನಮ್ಮ ಗ್ರಹಕ್ಕೆ ಹೋಗಿ ಮತ್ತೆ ಬರ್ತೀನಿ ನಮ್ಮ ಜನರನ್ನ ಕರ್ಕೊಂಡು ಹೋಗೋದಕ್ಕೆ, ಆಗ ನಿನ್ನ ಸರಿ ಮಾಡ್ತೀನಿ, ವೇಟ್ ಮಾಡು ಅಂತ. ಇದರಿಂದ ವಿಕಾಸ್ಗೆ ತುಂಬಾ ಕೋಪ ಬಂದು ಇದಕ್ಕೆ ಹೊಡೆದು ಅಲ್ಲಿಂದ ಕೆಳಗಡೆ ಬಚ್ಚಿಟ್ಟಿರುವಂತ ಶಿಪ್ ನ ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡ್ತಾನೆ. ಅದೇ ಸಮಯಕ್ಕೆ ವೆಂಟರ್ ಬಂದು ಕ್ರಿಸ್ಟೋಫರ್ ನ ಕೇಳ್ತಿರ್ತಾನೆ, ವಿಕಾಸ್ ಎಲ್ಲಿದ್ದಾನೆ ಹೇಳು ಅಂತ. ಆದ್ರೆ ಇಲ್ಲಿ ಈ ಸ್ಪೇಸ್ ಶಿಪ್ ನ ಒಳಗಡೆ ಜಾನ್ಸನ್ ಇರುತ್ತೆ. ಇಲ್ಲೇ ಒಂದು ಜಾಗದಲ್ಲಿ ಇವರು ತಂದಿರುವಂತ ಲಿಕ್ವಿಡ್ ಅನ್ನ ಹಾಕ್ತಿದ್ದಂಗೆನೆ ಆಕ್ಟಿವೇಟ್ ಆಗುತ್ತೆ.
ಆದ್ರೆ ಈ ಸ್ಪೇಸ್ ಶಿಪ್ ಅನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಲಿಕ್ವಿಡ್ ಇರುವಂತ ಒಂದು ಜಾಗ ಕಾಣಿಸಿ ಇವನ ಕೈಯನ್ನ ಹಾಕ್ತಿದ್ದಂಗೆನೆ ಇದು ಸ್ಟಾರ್ಟ್ ಆಗೋಗುತ್ತೆ. ನಂತರ ಕ್ರಿಸ್ಟಫರ್ ನ ಮನೆಯ ಕೆಳಗಡೆ ಬಚ್ಚಿಟ್ಟಿದ್ದಂತ ಸಣ್ಣ ಸ್ಪೇಸ್ ಶಿಪ್ ಮೇಲೆ ಬಂದು ವಿಕಾಸ್ ಇದನ್ನ ಮೇಲೆ ಇರುವಂತ ಮದರ್ ಶಿಪ್ ಹತ್ರ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ವೆಂಟರ್ ಇದ್ರ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಾನೆ. ಇದರಿಂದ ಇದು ಡ್ಯಾಮೇಜ್ ಆಗಿ ಒಂದು ಜಾಗದಲ್ಲಿ ಬಂದು ಕ್ರಾಶ್ ಆಗೋಗುತ್ತೆ. ಇದನ್ನೆಲ್ಲ ನೋಡ್ತಿರುವಂತ ಕ್ರಿಸ್ಟಫರ್ಗೂ ಕೂಡ ನಾನು ಮತ್ತೆ ನನ್ನ ಗ್ರಹಕ್ಕೆ ಹೋಗ್ಬೋದು ಅನ್ನೋ ನಂಬಿಕೆನೆ ಹೊಟ್ಟೋಗುತ್ತೆ. ಇದಾದ್ಮೇಲೆ ವೆಂಟರ್ ಇವನ ಜನರನ್ನ ಕರ್ಕೊಂಡು ಕ್ರಾಶ್ ಆಗಿರುವಂತ ಶಿಪ್ ಹತ್ರ ವಿಕಾಸ್ ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ಜಾನ್ಸನ್ ಇಲ್ಲೇ ಬಚ್ಚಿಟ್ಕೊಂಡಿರುತ್ತೆ. ನಂತರ ವಿಕಾಸ್ ನ ಹಾಗೆ ಕ್ರಿಸ್ಟಫರ್ ನ MNU ಕಂಪನಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾಗದಲ್ಲಿರುವಂತ ಗ್ಯಾಂಗ್ ನವರು ಬಂದು ಕಾರ್ ಗಳನ್ನ ಸ್ಟಾಪ್ ಮಾಡಿ ವೆಂಟರ್ ಕಡೆ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಕಾಸ್ ನಮ್ಗೆ ಬೇಕು ಅಂತ ಫೈಟ್ ಮಾಡಿ ಅವನನ್ನ ಕರ್ಕೊಂಡು ಬಂದ್ಬಿಡ್ತಾರೆ ಕೂಡ. ಆದ್ರೆ ಇಲ್ಲಿ ಕ್ರಾಶ್ ಆಗಿರುವಂತ ಈ ಸಣ್ಣ ಸ್ಪೇಸ್ ಶಿಪ್ ನ ಒಳಗಡೆ ಜಾನ್ಸನ್ ಲಿಕ್ವಿಡ್ ಇರೋದ್ರಿಂದ ಮೇಲೆ ಸ್ಟಾಪ್ ಆಗಿರುವಂತ ಮದರ್ ಶಿಪ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಅಷ್ಟಲ್ಲದೆ ಗ್ಯಾಂಗ್ ನ ಲೀಡರ್ ಹಾಗೆ ಅವನ ಜನರೆಲ್ಲರೂ ವಿಕಾಸ್ ನ ಕೈಯನ್ನ ಕಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇನ್ನೇನು ಕಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಇನ್ನಷ್ಟು MNU ಕಂಪನಿಯ ಸೆಕ್ಯೂರಿಟಿಗಳು ಬಂದು ಈ ಗ್ಯಾಂಗ್ ನವ್ರನ್ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಕಾಸ್ ನಮ್ಗೆ ಬೇಕು ಅಂತ. ಹೀಗೆ ಈ ಜಾಗದಲ್ಲಿ ಒಂದು ದೊಡ್ಡ ಫೈಟ್ ನಡೀತಿದ್ರೆ ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ. ಜಾನ್ಸನ್ ಮೇಲ್ಗಡೆ ನಿಂತಿರುವಂತ ಆ ಮದರ್ ಶಿಪ್ ಅನ್ನ ಆಕ್ಟಿವೇಟ್ ಮಾಡಿದ್ರಿಂದ ಸುತ್ತಮುತ್ತ ಇರುವಂತ ಎಲ್ಲಾ ಗ್ಲಾಸ್ ಗಳು ಹೊಡೆದೋಗ್ತವೆ. ಹಾಗೆ ಅದು ಅಲ್ಲಿಂದ ಡಿಸ್ಟ್ರಿಕ್ಟ್ 9 ಕಡೆಗೆ ಬರೋದಕ್ಕೆ ಶುರು ಮಾಡುತ್ತೆ. ಆಗ ಗ್ಯಾಂಗ್ ಹತ್ರ ಒಂದು ಏಲಿಯನ್ಸ್ ಗಳ ರೋಬೋಟ್ ಇರುತ್ತೆ. ಆ ರೋಬೋಟ್ ಕೂಡ ಆಕ್ಟಿವೇಟ್ ಆಗಿ ಈ ಜಾಗದಲ್ಲಿರುವಂತ ಎಲ್ಲಾ ಗ್ಯಾಂಗ್ ಮೆಂಬರ್ಸ್ ಗಳನ್ನ ಸಾಯಿಸ್ಬಿಡುತ್ತೆ. ಆದ್ರೆ ವಿಕಾಸ್ ನ ಒಳಗಡೆ ಏಲಿಯನ್ DNA ಇರೋದ್ರಿಂದ ಇವನಿಗೆ ಏನು ಮಾಡೋದಿಲ್ಲ. ಬದಲಾಗಿ ಒಳಗಡೆ ಬಂದು ಕುಂತ್ಕೊಳ್ಳೋದಕ್ಕೆ ಹೇಳುತ್ತೆ. ಈ ಕಡೆ ಮದರ್ ಶಿಪ್ ಡಿಸ್ಟ್ರಿಕ್ಟ್ 9 ನ ಕಡೆಗೆ ಬರ್ತಿರೋದನ್ನ ಎಲ್ಲಾ ಪ್ರಾನ್ಸ್ ಗಳು ನೋಡ್ತಿರ್ತವೆ. ಇದರಿಂದ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಆ ಸೆಕ್ಯೂರಿಟಿಗಳು ಕ್ರಿಸ್ಟಫರ್ ನ ಕೇಳ್ತಿರ್ತಾರೆ. ಹಾಗೆ ವೆಂಟರ್ ವಿಕಾಸ್ ನ ಹಿಡಿಯೋದಕ್ಕೆ ಅಂತ ಬಂದಾಗ ಇವನು ಆ ರೋಬೋಟ್ ನ ನೋಡಿ ಒಳಗಡೆ ಬಂದು ಕುಂತ್ಕೊಂಡು ಸೇಫ್ ಆಗಿ ಹೊರಗಡೆ ಬಂದು ಹೇಳ್ತಾನೆ, ಆ ಕ್ರಿಸ್ಟಫರ್ ಬೇಕು ಅಂತಂದ್ರೆ ಇಟ್ಕೊಳ್ಳಿ, ನನ್ನ ಬಿಟ್ಬಿಡಿ ಅಂತ. ಆದ್ರೆ ನಂತರ ಅವರು ಕ್ರಿಸ್ಟಫರ್ ನ ಸಾಯಿಸ್ತಾರೆ ಅಂತ ಗೊತ್ತಾಗಿ ತಡ್ಕೊಳ್ಳೋದಕ್ಕಾಗದೆ ಆ ಸೆಕ್ಯೂರಿಟಿಗಳನ್ನೆಲ್ಲ ಸಾಯಿಸಿ ಕ್ರಿಸ್ಟಫರ್ ನ ಕ್ರಾಶ್ ಆಗಿರುವಂತ ಆ ಸಣ್ಣ ಸ್ಪೇಸ್ ಶಿಪ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ MNU ಕಂಪನಿಯವರು ಕೂಡ ಇವರನ್ನ ಬಿಟ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಸುತ್ತುವರೆದು ಅಟ್ಯಾಕ್ ಮಾಡ್ತಿರ್ತಾರೆ. ಹೇಗಾದ್ರೂ ಮಾಡಿ ಇವರನ್ನ ಹಿಡಿಲೇಬೇಕು ಅಂತ. ಅವರು ಈ ರೀತಿ ಅಟ್ಯಾಕ್ ಮಾಡ್ತಿರೋದ್ರಿಂದ ವಿಕಾಸ್ ಇರುವಂತ ರೋಬೋಟ್ ಕೂಡ ತುಂಬಾನೇ ಡ್ಯಾಮೇಜ್ ಆಗಿ ಮುಂದೆ ಹೋಗೋದಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಡಿಸೈಡ್ ಮಾಡಿ ಕ್ರಿಸ್ಟಫರ್ಗೆ ಹೇಳ್ತಾನೆ, ನಿನ್ ಮಗನ ಕರ್ಕೊಂಡು ನೀನು ನಿನ್ ಗ್ರಹಕ್ಕೆ ಹೋಗು, ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ನಾನ್ ಇಲ್ಲೇ ಇದ್ದು ಇವರೆಲ್ಲರನ್ನೂ ತಡಿತೀನಿ ಅಂತ. ಕ್ರಿಸ್ಟಫರ್ಗೆ ಇವನನ್ನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಬೇರೆ ದಾರಿ ಇಲ್ದೆ ಇಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡುತ್ತೆ. ನಂತರ ವಿಕಾಸ್ಗೆ ತುಂಬಾ ಕೋಪ ಬಂದು MNU ಸೆಕ್ಯೂರಿಟಿಗಳ ಜೊತೆ ತುಂಬಾ ಭಯಂಕರವಾಗಿ ಫೈಟ್ ಮಾಡ್ತಾ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಕ್ರಿಸ್ಟಫರ್ ಸಣ್ಣ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಿದ್ದಂಗೆನೆ ದೊಡ್ಡ ಮದರ್ ಶಿಪ್ ಕೂಡ ಈ ಸಣ್ಣ ಸ್ಪೇಸ್ ಶಿಪ್ ಹತ್ರ ಬಂದು ಒಂದು ಲೈಟ್ ಆನ್ ಆಗುತ್ತೆ. ಹಾಗೆ ಈ ಸಣ್ಣ ಸ್ಪೇಸ್ ಶಿಪ್ ಮೇಲ್ ಹೋಗೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ಜಾಸ್ತಿ ಹೊತ್ತು ಫೈಟ್ ಮಾಡಿದ್ರಿಂದ ಈ ರೋಬೋಟ್ ತುಂಬಾನೇ ಡ್ಯಾಮೇಜ್ ಆಗಿ ಫೈಟ್ ಮಾಡೋದಕ್ಕೆ ಸ್ವಲ್ಪನೂ ಕೂಡ ಶಕ್ತಿನೇ ಇರೋದಿಲ್ಲ. ಈ ಕಡೆ ಕ್ರಿಸ್ಟಫರ್ ಇದ್ದಂತ ಸಣ್ಣ ಸ್ಪೇಸ್ ಶಿಪ್ ಮದರ್ ಶಿಪ್ ನ ಒಳಗಡೆ ಬಂದು ಇವನು ಇಲ್ಲಿಂದ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ವಿಕಾಸ್ ನ ಬಿಟ್ಟು ಬಂದಿರೋದ್ ಮಾತ್ರ ಇವನಿಗೆ ತುಂಬಾನೇ ದುಃಖ ಕೊಡ್ತಿರುತ್ತೆ. ಆದ್ರೆ ಇಲ್ಲಿ ನೋಡಿದ್ರೆ ವೆಂಟರ್ ಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ವಿಕಾಸ್ ಇವನ ಕಡೆಯ ತುಂಬಾ ಜನರನ್ನ ಸಾಯಿಸ್ಬಿಟ್ಟಿದ್ದಾನೆ ಅಂತ. ಇದರಿಂದ ಇವನನ್ನು ಕೂಡ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ತುಂಬಾ ಪ್ರಾನ್ಸ್ ಗಳು ಬರ್ತವೆ. ವಿಕಾಸ್ ನ ಒಳಗಡೆ ಏಲಿಯನ್ DNA ಇರೋದ್ರಿಂದ ನಮ್ಮ ಕಡೆಯ ವ್ಯಕ್ತಿನ ಸಾಯಿಸ್ತಿದ್ದಾನೆ ಅಂತ ಪ್ರಾನ್ಸ್ ಗಳು ವೆಂಟರ್ ನ ಸಾಯಿಸ್ಬಿಡ್ತವೆ. ಅದೇ ಸಮಯಕ್ಕೆ ಕ್ರಿಸ್ಟಫರ್ ಮದರ್ ಶಿಪ್ ನ ಆನ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿರೋದನ್ನ ಪ್ರಾನ್ಸ್ ಗಳೆಲ್ಲ ನೋಡ್ತಿರ್ತವೆ. ಅಂದ್ರೆ ಕ್ರಿಸ್ಟಫರ್ ಮಾತ್ರ ಅದರ ಮಗನ ಕರ್ಕೊಂಡು ಈ ಗ್ರಹದಿಂದ ಹೋಗ್ತಿರೋದು ಅಂತ. ಹಾಗೆ ವಿಕಾಸ್ ಕೂಡ ಅದನ್ನ ನೋಡ್ತಿರ್ತಾನೆ. ಆದ್ರೆ ಇವನ ಸ್ಥಿತಿನ ನೋಡಿ ಇವನ್ಗೆನೆ ತುಂಬಾ ದುಃಖ ಆಗ್ತಿರುತ್ತೆ. ಇದೇ ಕೊನೆಯ ಬಾರಿ ಜನರು ವಿಕಾಸ್ ನ ನೋಡಿದ್ದು. ಅದಾದ್ಮೇಲೆ ಯಾರು ಕೂಡ ಅವನನ್ನ ನೋಡ್ಲಿಲ್ಲ. ಮೂವಿಯ ಮೊದಲು ನಮ್ಗೆ ತೋರಿಸೋದ್ರಲ್ಲ ವಿಕಾಸ್ ನ ಫ್ಯಾಮಿಲಿ ಅವರು ಹಾಗೆ ಅವನ ಫ್ರೆಂಡ್ಸ್ ಗಳೆಲ್ಲರೂ ತುಂಬಾ ದುಃಖದಿಂದ ಅವನ ಬಗ್ಗೆ ಮಾತಾಡ್ತಿರೋದನ್ನ. ಅದಕ್ಕೆ ಇದೇ ಕಾರಣ. ನಂತರ ಪ್ರಾನ್ಸ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಕ್ಕೆ MNU ಕಂಪನಿಯ ಮೇಲೆ ಕೇಸ್ ಆಗಿ ಕೋರ್ಟ್ ಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಅಲ್ಲದೆ ಡಿಸ್ಟ್ರಿಕ್ಟ್ 9 ನ ಕ್ಲೀನ್ ಮಾಡಿಸಿ ಉಳಿದಿರುವಂತ ಪ್ರಾನ್ಸ್ ಗಳಿಗೋಸ್ಕರ ಡಿಸ್ಟ್ರಿಕ್ಟ್ 10 ಅನ್ನೋ ಒಂದು ಹೊಸ ಜಾಗನ ಕ್ರಿಯೇಟ್ ಮಾಡ್ತಾರೆ. ಎಲ್ರು ವಿಕಾಸ್ ಏನದ ಅವನು ಸತ್ತೋಗಿದಾನೆ ಅಂತ ದುಃಖ ಪಡ್ತಿರ್ಬೇಕಾದ್ರೆ ಆಗ ನಮ್ಗೆ ಕೊನೆಯ ಸೀನ್ ನಲ್ಲಿ ತೋರಿಸ್ತಾರೆ. ವಿಕಾಸ್ ನ ರೀತಿನೇ ಅರ್ಧಂಬರ್ಧ ಅರ್ಧೋಗಿರುವಂತ ಬಟ್ಟೆನ ಒಂದು ಪ್ರಾನ್ ಹಾಕೊಂಡಿರುತ್ತೆ. ಅಂದ್ರೆ ವಿಕಾಸ್ ಕಂಪ್ಲೀಟ್ ಆಗಿ ಒಂದು ಪ್ರಾನ್ ಆಗಿ ಕನ್ವರ್ಟ್ ಆಗೋಗಿದ್ದಾನೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನನಗೆ ಗೊತ್ತು ನಿಮ್ ತಲೆಯಲ್ಲಿ ತುಂಬಾ ಕ್ವಶನ್ಸ್ ಗಳೆಲ್ಲ ಓಡ್ತಿದಾವೆ ಅಂತ. ಕ್ರಿಸ್ಟಫರ್ ಅದರ ಗ್ರಹಕ್ಕೆ ಹೋಗಿ ಭೂಮಿಲಿ ಉಳಿದಿರುವಂತ ಪ್ರಾನ್ಸ್ ಗಳನ್ನ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ಭೂಮಿಗೆ ಬಂತ, ಹಾಗೆ ವಿಕಾಸ್ ನ ಸರಿ ಮಾಡ್ತಾ ಅಂತ. ಆದ್ರೆ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಯಾಕೆಂತಂದ್ರೆ ಮೂವಿ ಟೀಮ್ ನವರು
ಪಾರ್ಟ್ 2 ಬರುತ್ತೆ ಅಂತ ಹಿಂಟ್ ಕೊಟ್ಟಿದ್ರು. ಆದ್ರೆ ಮೂವಿ ರಿಲೀಸ್ ಆಗಿ ಇಲ್ಲಿಗೆ 16 ವರ್ಷಗಳು ಕಳೆದೋಗಿದಾವೆ. ಮುಂದೆ ಮೂವಿ ಬರುತ್ತಾ, ಕ್ವಶನ್ ಗೆ ಆನ್ಸರ್ ಸಿಗುತ್ತಾ ಅಂತ ಯಾವುದೇ ತರದ ಗ್ಯಾರಂಟಿ ಇಲ್ಲ. ಸರಿ, ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ರೆಡ್ ಜಾಕೆಟ್ ಅನ್ನ ಹಾಕೊಂಡಿದ್ದಂತ ಪ್ರಾನ್ ನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.